ಇವತ್ತಿನ ವಿಡಿಯೋದಾಗ ಮುದ್ದೆ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಮುದ್ದೆ ಪಲ್ಯನ ನಾನು ಯೂಶ್ವಲಿ ನಮ್ಮ ಮನೆ ಒಳಗೆ ಪಕ್ಷ ಮತ್ತು ತಿಥಿ ಇದ್ದಾಗ ಈ ಥರ ಪಲ್ಯನ ಮಾಡ್ತಾರೆ. ಮುದ್ದೆ ಪಲ್ಯ ಇದನ್ನು ಮಾಡೋಕ್ಕೆ ಭಾಳ ಏನೋ ಐಟಮ್ಸೂ ಬೇಕಾಗಿಲ್ಲ, ಬಟ್ ರುಚಿನೂ ಮಸ್ತ್ ಇರ್ತೈತಿ. ಫಸ್ಟು ಬೇಳೆನ ನೀಟಾಗಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡು 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮೆಂತ್ಯ ಪಲ್ಯ ಹಾಕ್ಕೋಬೇಕು. ಮೆಂತ್ಯ ಪಲ್ಯ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಅರಿಶಿನ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಹಾಕಿ 3 ವಿಸಲ್ ಮಾಡಿಕೊಂಡ್ರೆ ಈ ಕಡೆ ಬೇಳೆ ರೆಡಿ ಆಗುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಈ ಥರ ರೆಡ್ಡಿಶ್ ಬರೋ ತನಕ ಹುರ್ಕೋಬೇಕಿದ್ದು. ಸ್ವಲ್ಪ ಹಿಟ್ಟು ಹುರಿದಾಗ ಘಮ ಬರುತ್ತಲ್ಲ, ಆ ಥರ ಘಮ ಬರೋಣ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕ್ಕೊಳ್ರಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ನೆಕ್ಸ್ಟ್ ಬೇಳೆ ಏನು ಕುದ್ದಿರುತ್ತಲ್ಲ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದೇ ಪಾತ್ರೆಗೆ ಬೇಳೆನ ಹಾಕಿ 1-2 ಕುದಿಯಷ್ಟು ಕುದಿಸ್ಕೊಂಡು ಲಾಸ್ಟಿಗೆ ಹುಣಸೆ ಹಣ್ಣು ಇಲ್ಲಾಂದ್ರೆ ನಿಂಬೆಹಣ್ಣು ಹಾಕಬೇಕು. ನಾನಿಲ್ಲಿ ನಿಂಬೆಹಣ್ಣು ಹಾಕೀನಿ. ನಿಂಬೆಹಣ್ಣು ಹಾಕಿದ ಮೇಲೆ ಏನು ಕುದಿಸೋದು ಬೇಕಿಲ್ಲ, ಯಾಕಂದರೆ ವಿಷ ಆಗುತ್ತೆ. ಹಾಗಾಗಿ ಲಾಸ್ಟಿಗೆ ನಿಂಬೆಹಣ್ಣು ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ನೆಕ್ಸ್ಟ್ ಒಂದು ಸಣ್ಣ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ ಸುರು ಬಿಟ್ಟರೆ ಮುದ್ದೆ ಪಲ್ಯ ರೆಡಿ ಆಗ್ತೈತಿ. ನಾನಿಲ್ಲಿ ಮೆಂತ್ಯ ಪಲ್ಯ ಅಷ್ಟು ಹಾಕ್ಕೊಂಡಿನಿ. ಬೇಕಂದ್ರೆ ರಾಜಗಿರಿನೂ ಹಾಕ್ಕೋಬೋದು. ಒಂದು ಸತಿ ನಿಮ್ಮ ಮನೆ ಒಳಗೆ ಮುದ್ದೆ ಪಲ್ಯ ಈ ಥರ ಟ್ರೈ ಮಾಡಿರಿ.